ಧನಸು ರಾಶಿ ಜುಲೈ ತಿಂಗಳ ಭವಿಷ್ಯ. ಯಾರ್ಯಾರು ಧನಸು ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಇಷ್ಟು ದಿನ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ರಿ, ಕೆಲಸ ಕಾರ್ಯಗಳನ್ನ ಮಾಡಿರಲಿಲ್ಲ. ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಏನಂದ್ರೆ ಈ ತಿಂಗಳಲ್ಲಿ ನೀವು ಅನ್ಕೊಂಡಿರೋ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಆಗುವಂಥ ಒಂದು ಮಾಸ ಆಗಿರುತ್ತೆ. ಹಾಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನೀವು ಎಷ್ಟು ತಾಳ್ಮೆಯಿಂದ ಹಾಗೂ ಪರಿಶ್ರಮದಿಂದ ಕೆಲಸ ಮಾಡ್ತಿರೋ ಮುಂದಿನ ದಿನಗಳಿಗೂ ಕೂಡ ಅದು ಬುನಾದಿಯಾಗುವಂಥ ಒಂದು ಮಾಸವಾಗಿರುತ್ತೆ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಆ ಥರ ನಿರ್ಧಾರ ಬೇಡ. ತುಂಬ ತಾಳ್ಮೆಯಿಂದ ಒಂದಲ್ಲ 10 ಸರಿ ಯೋಚನೆ ಮಾಡಿ ಇದು ಮುಂದಿನ ದಿನಗಳಿಗೆ ನಿಮಗೆ ಒಳ್ಳೆಯ ಅಡಿಪಾಯ ಆಗುವಂಥದ್ದು. ಇನ್ನು ಪ್ರೇಮಿಗಳ ವಿಚಾರ ಬಂದರೆ ಅದ್ಭುತವಾಗಿದೆ, ತುಂಬ ಚೆನ್ನಾಗಿರ್ತೀರ. ಕುಟುಂಬದ ವಿಚಾರ ಬಂದಾಗಲೂ ಅಷ್ಟೇ, ಹೊಂದಾಣಿಕೆ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಗೌರವ ಜಾಸ್ತಿ ಆಗುವಂಥ ಒಂದು ಮಾಸ ಇರುತ್ತದೆ. ದಾಂಪತ್ಯದ ವಿಚಾರದಲ್ಲಿ ಬಂದಾಗ ಅನ್ಯೋನ್ಯತೆ ಜಾಸ್ತಿ ಇರುತ್ತೆ. ಎಲ್ಲಾದರೂ ಪ್ರವಾಸಕ್ಕೆ ಹೋಗಿ ಬನ್ನಿ, ಆದರೆ ಅತಿ ದೂರ ಪ್ರವಾಸ ಬೇಡ, ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಪ್ರವಾಸ ಹೋಗಿ ಬನ್ನಿ ಕುಟುಂಬದ ಜೊತೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನು ವಿದ್ಯಾರ್ಥಿಗಳು ಹೈಯರ್ ಸ್ಟಡಿ ಮಾಡಬೇಕು, ಫಾರಿನಿಗೆ ಹೋಗಬೇಕು ಅನ್ನೋರ್ಗಂತೂ ಅದ್ಭುತವಾದ ಮಾಸ. ಟ್ರೈ ಮಾಡಿ, 100% ಆಗುವಂಥ ಒಂದು ಮಾಸ. ಇನ್ನು ವ್ಯಾಪಾರಸ್ಥರಿಗೆ ಎಲ್ಲ ಮೂಲಗಳಿಂದ ಲಾಭವಂತೂ ಬರ್ತಾ ಇರುತ್ತೆ. ಹಣಕಾಸು ತುಂಬ ಚೆನ್ನಾಗಿರುತ್ತೆ ಧನಸು ರಾಶಿಯವರಿಗೆ ಈ ತಿಂಗಳಲ್ಲಿ. ಹಾಗೆ ಯಥೇಚ್ಛವಾಗಿ ವಿದ್ಯಾರ್ಥಿಗಳು ಏನೆಲ್ಲ ಕನಸು ಕಂಡಿರ್ತೀರೋ ಆ ಕನಸೆಲ್ಲ ನನಸಾಗುವಂಥ ಒಂದು ಮಾಸ ಆಗಿರುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ 3, 12, 18, 28 ಈ ತಾರೀಕಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಶುಭವಂತೂ ಆಗೇ ಆಗುತ್ತೆ. ಯಾವ ಭಗವಂತನನ್ನು ಧ್ಯಾನ ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ದತ್ತಾತ್ರೇಯನನ್ನ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಈ ಒಂದು ಜುಲೈ ಮಾಸ ಅದ್ಭುತವಾದ ಒಂದು ಮಾಸ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲ ಇದೆ. ಅತಿ ಹೆಚ್ಚು ಯೋಚನೆಗಳನ್ನ ಬಿಟ್ಟು ಆರಾಮಾಗಿ ಜೀವನವನ್ನು ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಇದೆ. ಧನ್ಯವಾದಗಳು.